ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ನಿರಂತರ ಕರುಣೆಗಾಗಿ ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೀರ್ತನೆಗಳು 136ನೇ ಅಧ್ಯಾಯ 1-5ನೇ ವಾಕ್ಯ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವಾದಿ ದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಮಹತ್ಕಾರ್ಯಗಳು ನಡೆಸುವುದಕ್ಕೆ ಆತನು ಉಪನಿಷಕ್ತನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್. ಹಿಬ್ರೂ ಪದ ಜೆಸ್ಟ್ ಅನ್ನು ಕೀರ್ತನೆ 136ರಲ್ಲಿ ಸ್ಥಿರವಾದ ಪ್ರೀತಿ ಅಥವಾ ಕರುಣೆ ಎಂದು ಅನುವಾದಿಸಲಾಗಿದೆ. ಈ ಪದವು ಆಳವಾದ, ನಿಷ್ಠಾವಂತ ಮತ್ತು ನಿರಂತರ ಪ್ರೀತಿಯನ್ನು ನೀಡುತ್ತದೆ. ಅದು ಸ್ವೀಕರಿಸುವವರ ಯೋಗ್ಯತೆಯನ್ನು ಆಧರಿಸಿಲ್ಲ. ದೇವರ ಅಪಾರ ಕರುಣೆಯನ್ನು ಈ ರೀತಿ ವಿವರಿಸಬಹುದು: ಅಪರಿಮಿತವಾದ ಮತ್ತು ನಾವು ಯಾವತ್ತೂ ಊಹಿಸಲು ಸಾಧ್ಯವಾಗುವುದಕ್ಕಿಂತಲೂ ಮೀರಿದ ಕರುಣೆ. ದೇವರ ಕರುಣೆ ಅಪಾರವಾಗಿರುವುದರಿಂದ ನಾವು ಶಾಶ್ವತತೆ, ನಿತ್ಯ ಅಸ್ತಿತ್ವವನ್ನು ಕಳೆಯುತ್ತೇವೆ. ಎಂದಿಗೂ ಅಂತ್ಯಗೊಳ್ಳದ ಈ ಕರುಣೆಯನ್ನು ಹುಡುಕುತ್ತೇವೆ ಮತ್ತು ಸ್ವೀಕರಿಸುತ್ತೇವೆ ಎಂದು ನಾವು ಅರಿತುಕೊಳ್ಳಬೇಕು. ನಾವು ದೇವರಿಗೆ ಯಾಕೆ ಕೃತಜ್ಞತರಾಗಿರುತ್ತೇವೆ? ನಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನು ಹೊಂದಲು ನಾನು ತುಂಬ ಕೃತಜ್ಞತನಾಗಿದ್ದೇನೆ. ನನ್ನ ಮೇಲಿನ ದೇವರ ಒಳ್ಳೆಯತನಕ್ಕಾಗಿ ತುಂಬ ಧನ್ಯವಾದ. ನಾನು ಶಾಶ್ವತವಾಗಿ ಕೃತಜ್ಞತನಾಗಿದ್ದೇನೆ. ದೇವರ ತ್ಯಾಗ, ಕೃಪೆ, ಕರುಣೆ ಮತ್ತು ಆಶೀರ್ವಾದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ. ನನ್ನ ಮಕ್ಕಳು, ನನ್ನ ಸೇವಕರು, ನನ್ನ ಸಭೆ ಮತ್ತು ದೇವರು ಮಾಡಲು ಪ್ರಯತ್ನಿಸಿದ, ಮಾಡಿದ ಅಥವಾ ಮಾಡಲಿರುವ ಎಲ್ಲದಕ್ಕೂ ನಾನು ಕೃತಜ್ಞತನಾಗಿದ್ದೇನೆ. ಧನ್ಯವಾದ ಮತ್ತು ಸ್ತುತಿಸುವುದು ಸವಾಲುಗಳನ್ನು ದೃಷ್ಟಿಕೋನದಲ್ಲಿರಿಸಬಹುದು. ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸಬಹುದು, ದೇವರಲ್ಲಿ ನಂಬಿಕೆಯನ್ನು ಬಲಪಡಿಸಬಹುದು ಮತ್ತು ನಕಾರಾತ್ಮಕ ಆತ್ಮಿಕ ಶಕ್ತಿಗಳ ವಿರುದ್ಧ ಹೋರಾಡಲು ಅವಕಾಶ ನೀಡಬಹುದು. ಕರ್ತನಿಗೆ ಸ್ತೋತ್ರಗಳನ್ನು ವ್ಯಕ್ತಪಡಿಸಲು 4 ಮಾರ್ಗಗಳು: ಆತನ ಮಾತನ್ನು ಪಾಲಿಸಿ, ಆತನಿಗೆ ಕೃತಜ್ಞತೆ ಸಲ್ಲಿಸುವುದು. ನಾವು ಆತನನ್ನು ನಮ್ಮ ಕರ್ತನಾಗಿ ಹಿಂಬಾಲಿಸುತ್ತೇವೆ ಎಂದು ತಿಳಿಸುತ್ತದೆ. ಆತನಿಗೆ ಕಾಣಿಕೆಗಳನ್ನು ನೀಡಿ ಕೃತಜ್ಞತಾಸ್ತುತಿಯನ್ನು ವ್ಯಕ್ತಪಡಿಸಲು ಉತ್ತಮ ಮಾರ್ಗವೆಂದರೆ ಸ್ತೋತ್ರ ಹೇಳುವ ಮೂಲಕ. ಪ್ರಾರ್ಥನೆಯಲ್ಲಿ ಮೌಖಿಕವಾಗಿ ಆತನಿಗೆ ಸ್ತೋತ್ರ ಸಲ್ಲಿಸಿರಿ. ನಿಮ್ಮ ಜೀವನದಲ್ಲಿ ಆತನು ಉಪಯೋಗಿಸಿದ ಜನರಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಸ್ಟ್ರಾಂಗ್ ವ್ಯಾಖ್ಯಾನಗಳ ಪ್ರಕಾರ ಕೃತಜ್ಞತಾ ಸ್ತುತಿ ಎಂಬ ಹಿಬ್ರೂ ಪದವು ತೋಡಾವ್ ಅಂದರೆ ಟೂಡಾವ್ ಮತ್ತು ಇದು ಅರಿಕೆ, ಸ್ತುತಿ ಅಥವಾ ಕಾಣಿಕೆ ಎಂದರ್ಥ. ಸತ್ಯವೇದ ಪದದ ನಿಜವಾದ ಅರ್ಥದಲ್ಲಿ ನಾವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿದಾಗ ನಾವು ದೇವರಿಗೆ ನಮ್ಮ ಸ್ತುತಿಗಳನ್ನು ಅರ್ಪಿಸುತ್ತೇವೆ ಮತ್ತು ಆತನು ಎಲ್ಲ ಒಳ್ಳೆಯ ಉಡುಗೊರೆಗಳನ್ನು ಕೊಡುವವನು ಎಂದು ಒಪ್ಪಿಕೊಳ್ಳುತ್ತೇವೆ. ಸಹಜವಾಗಿ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಮತ್ತು ಕೃಪೆಯ ರಕ್ಷಣೆ ದೇವರಿಂದ ದೊರೆತ ಶ್ರೇಷ್ಠ ಕೊಡುಗೆಯಾಗಿದೆ. ನಮ್ಮ ಜೀವನದಲ್ಲಿ ಎಲ್ಲವೂ ತಪ್ಪಾಗಿದ್ರೂ ಸಹ ನಾವು ಯಾವಾಗಲೂ ಕೃತಜ್ಞತೆ ಸಲ್ಲಿಸಲು ಒಳ್ಳೆಯ ಸುದ್ದಿಯ ಸುವಾರ್ತೆಯನ್ನು ಹೊಂದಿದ್ದೇವೆ. ಅನರ್ಹ ಪಾಪಿಗಳನ್ನು ಸೃಷ್ಟಿಸಲು ಮತ್ತು ನಮ್ಮನ್ನು ಪ್ರೀತಿಸಲು ನಾವು ಯಾವಾಗಲೂ ದೇವರನ್ನು ಸ್ತುತಿಸಬಹುದು. ಯಾವುದೇ ಒಳ್ಳೆಯ ಕಾರ್ಯಗಳು ಅಥವಾ ಉದ್ದೇಶಗಳು ಎಂದಿಗೂ ಪಾವತಿಸಲು ಸಾಧ್ಯವಾಗದ ಪಾಪದ ಬೆಲೆಯನ್ನು ಪಾವತಿಸಿದ ಯೇಸುವಿನ ಮರಣ ಮತ್ತು ಪುನರುತ್ಥಾನಕ್ಕಾಗಿ ನಾವು ಯಾವಾಗಲೂ ಆತನನ್ನು ಸ್ತುತಿಸಬಹುದು. ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ನಾವು ಒಪ್ಪಿಕೊಳ್ಳುವಾಗ ಆತನು ನಮಗೆ ನೀಡಿದ ನಿತ್ಯ ಜೀವಕ್ಕಾಗಿ ನಾವು ಆತನನ್ನು ಸ್ತುತಿಸುತ್ತೇವೆ ಮತ್ತು ಆತನೊಂದಿಗೆ ಜೀವವು ಶಾಶ್ವತವಾಗಿ ಇರುತ್ತದೆ. ಕೃತಜ್ಞತೆ ಸಲ್ಲಿಸಲು ಸುವಾರ್ತೆ ನಮ್ಮ ಶಾಶ್ವತ ಕಾರಣವಾಗಿದೆ. ಆದರೆ ಸಹಜವಾಗಿ ದೇವರು ಯಾವಾಗಲೂ ಒಳ್ಳೆಯವನಾಗಿರುವುದರಿಂದ ಆತನಿಗೆ ಕೃತಜ್ಞತರಾಗಲು ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಹೆಚ್ಚಿನದನ್ನು ಕಾಣಬಹುದು. ಶೋಧನೆಗಳು ಮತ್ತು ಸಂಕಟಗಳ ಗಾಢವಾದ ಋತುಗಳಲ್ಲಿ ಇದು ಕೆಲವು ಗಂಭೀರವಾದ ಅಗೆಯುವಿಕೆಯನ್ನು ತೆಗೆದುಕೊಳ್ಳಬಹುದು. ಆದರೆ ದೇವರು ಯಾವಾಗಲೂ ನಂಬಿಕೆಯ ಮೂಲಕ ವಿಮೋಚನೆಗೊಳ್ಳುವವರೊಂದಿಗೆ ಇರುವುದರಿಂದ ಆತ ನಮ್ಮ ಜೀವನದಲ್ಲಿ ದೊಡ್ಡ, ಸಣ್ಣ ಮತ್ತು ಆಗಾಗ್ಗೆ ಅನಿರೀಕ್ಷಿತ ರೀತಿಯಲ್ಲಿ ಒಳ್ಳೆಯದನ್ನು ಮಾಡುತ್ತಿದ್ದಾನೆ ಎಂದು ನಾವು ನಂಬಬಹುದು. ಅಂತಿಮವಾಗಿ, ಈ ವರ್ಷಾಂತ್ಯದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬಗಳು ಮೇಜಿನ ಸುತ್ತಲೂ ಒಟ್ಟುಗೂಡಿದಾಗ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ನಾವು ಯಾರಿಗೆ ನಮ್ಮ ಆಳವಾದ ಸ್ತೋತ್ರವನ್ನು ಅರ್ಪಿಸುತ್ತೇವೆ ಮತ್ತು ಯಾಕೆ ಎಂಬುದನ್ನು ನೆನಪಿಡಿ. ಆತ ನಮ್ಮ ಸ್ತುತಿ, ಸ್ತೋತ್ರಕ್ಕೆ ಮತ್ತು ಕೃತಜ್ಞತೆಯ ಅರ್ಪಣೆಗಳಿಗೆ ಅರ್ಹನಾಗಿದ್ದಾನೆ, ಯಾಕೆಂದರೆ ಪ್ರತಿಯೊಂದು ಒಳ್ಳೆಯ ಮತ್ತು ಪರಿಪೂರ್ಣವಾದ ಉಡುಗೊರೆಯು ಆತನಿಂದ ಬರುತ್ತದೆ ಮತ್ತು ಆತನನ್ನು ಪ್ರೀತಿಸುವವರು ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುವಂತೆ ಮಾಡುತ್ತಾನೆ. ಆಮೆನ್. ಆತನ ಕರುಣೆ ಎಂದೆಂದಿಗೂ ಇರುತ್ತದೆ. ಕೀರ್ತನೆಗಳು 136, 23-26ನೇ ವಾಕ್ಯ. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ಎಲ್ಲ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ, ಆತನ ಕೃಪೆಯು ಶಾಶ್ವತವಾದದ್ದು. ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.